ರೈತನ ತೋಡಿಗೆ ಕೊಡು ಜೀವ. ರೈತ ಹೇಳ್ತಾರೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರೆ. ಇವತ್ತು ಸಂಪೂರ್ಣ ರೈತರಿಗೆ ಧೂಳಿ ಆಗ್ತದೆ. ಯಾವುದೇ ಸರ್ಕಾರ ಬರಲಿ, ಬಿಜೆಪಿ ಬರಲಿ, ಕಾಂಗ್ರೆಸ್ ಬರಲಿ, JDS ಬರಲಿ, ಇವತ್ತು ರೈತರ ಹೆಸರಲ್ಲೇ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿ ರೈತರು ವಾರಗಟ್ಟಲೆ ಬೀದಿ ಒಳಗೆ ನಿಂತು ಉಪವಾಸ ಸತ್ಯಾಗ್ರಹ ಮಾಡಿದ್ರು, ರಸ್ತೆ ತಡೆ ಮಾಡಿದ್ರು, ಅಹೋರಾತ್ರಿ ಧರಣಿ ಮಾಡಿದ್ರು. ನೀವು ಇಲ್ಲಿವರೆಗೂ ಯಾರು ಬಂದು ಸರ್ಕಾರದ ಪರವಾಗಿ ಸ್ಪಂದನೆ ಮಾಡಾಕತ್ತಿಲ್ಲ. ಅಲ್ಲಿ ನೀವು ಈ ಹೊಟ್ಟಿಗೆ ಏನ್ ತಿಂತೀರಿ? ನೀವು ಅನ್ನನೇ ತಿಂತಿದ್ರಪ್ಪ ಅಂದ್ರೆ ರೈತರಿಗೆ ಯಾವತ್ತು ಬೀದಿಯಾಗಿ ಬಿಡಬಾರ್ದು. ನೀವು ಬೀದಿಯಾಗಿ ಬಿಟ್ರಪ್ಪ ಅಂದ್ರೆ ನೀವು ಬೀದಿಯಾಗಿರೋದು ಅಂತ ಶತಸಿದ್ದಿದ್ದು ನೀವು ಅಂತ ಬರ್ದು ಇಟ್ಕೋರಿ. ಇವತ್ತು ರಾಜಕಾರಣ ಶಾಶ್ವತ ಅಲ್ಲ, 5 ವರ್ಷ ಇರ್ತೀರಿ. ನೀವೇನ್ರ ರೈತರಿಗೆ ತೆಡಿಲಿನಪ್ಪ ಅಂದ್ರೆ ಮುಂದೆ ನಿಮ್ ಸರ್ಕಾರ ಬರೋದು ಬಹಳ ಕಷ್ಟ ಆಗ್ತದ. ನೀವು ಯಾರ್ಯಾರು ಫ್ಯಾಕ್ಟ್ರಿ ಯಾರ್ಯಾರು ಪೂರ್ತಿ ರಾಜಕಾರಣಿಗಳ ಫ್ಯಾಕ್ಟ್ರಿ ಅದಾವ. ನಿಮ್ಮ 2 ನಂಬರ್ ಹಣ, ನಿಮ್ಮ ಬ್ಲಾಕ್ ಮನಿ ವೈಟ್ ಮನಿ ಮಾಡೋ ಸಂಬಂಧ ನೀವು ಫ್ಯಾಕ್ಟ್ರಿ ನಡೆಸಲಾತ್ತೀರಿ. ನೀವೇನ್ರ ರೈತರ ಪರವಾಗಿ ನಡೆಸಿದ್ರಪ್ಪ ಅಂದ್ರೆ ಇವತ್ತಿಗೆ ರೈತರ ಜೊತೆ ಬಂದು ನೀವು ಕೂಡ್ತಿದ್ರಿ, ಇಲ್ಲ ರೈತರಿಗೆ ಬಂದು ಸ್ಪಂದನೆ ಕೊಡ್ತಿದ್ರಿ. ನೀವು ಇಲ್ಲಿ ತನಕ ಬಂದಿಲ್ಲಪ್ಪ ಅಂದ್ರೆ ರೈತರನ್ನೇ ಒಡೆದಾಳು ನೀತಿ ಮಾಡತ್ತೀರಿ. ನೀವು ಕೆಲವೊಂದು ರೈತರು ನಿಮ್ ಪರವಾಗಿ ಇಟ್ಕೊಳ್ಳೋದು, ಕೆಲವೊಂದು ರೈತರಿಗೆ ಬೀದಿ ಪರವಾಗಿ ಬಿಡೋದು, ಕೆಲವೊಂದು ಅವ್ರ ಪರವಾಗಿ ಇರೋ ರೈತರು ಇವತ್ತು ಫ್ಯಾಕ್ಟ್ರಿ ಕಬ್ಬು ಕಳಿಸ್ಲಾತ್ತಾರ. ಅವ್ರಿಗಾದ್ರೂ ಹೇಳ್ತೀವಿ, ನೀವು ಇವತ್ತಿನ ದಿನ ಬ್ರಿಟಿಷ್ ಪಾಲಿಸಿ ಅವ್ರು ಮಾಡ್ತಿರ್ತಾರ, ಅವ್ರ ಮಾತಿಗೆ ನೀವು ಕಿವಿ ಕೊಟ್ರಪ್ಪ ಅಂದ್ರೆ ಮುಂದೆ ಏನ್ರೆ ಸಂಪೂರ್ಣ ರೈತರೇ ನಾಶ ಹೋಗ್ತೀವಿ. ಅವಾಗ ಏನ್ ಮಾಡೋರಿದ್ರಿ? ಅದಕ್ಕೆ ಇವತ್ತೆಲ್ಲಾ ರೈತರು ಕೂಡಿ, ರೈತರೇ ಅಂತಲ್ಲ ಪೂರ್ತಿ ಎಲ್ಲಾ ಜನಪರ ಸಂಘಟನೆಗಳು ಯಾವ್ಯಾವ ಬಂದ ಬೀದಿಗಳಿಬೇಕು. ರೈತರಿಗೆ 3500 ಕಬ್ಬಿನ ಬೆಲೆ ಸಿಗುತ್ತನ್ನ ನಾವು ನಿಮ್ ಜೊತೆ ಇರ್ತೀವಿ. ಅಲ್ಲಿ ತನ್ನ ಹೋರಾಟ ಮುಂದುವರಿಸ್ತೀವಿ. ಬಸವರಾಜ್ ತಾಳಿಕೋಟಿ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷರು, ವಿಜಯಪುರ. ಸಾಕಷ್ಟು ನೂರಾರು ಜನ ರೈತರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಇಲ್ಲಿ ಒಂದು ಅಹೋರಾತ್ರಿ ಧರಣಿಗೆ ನಾವೀಗ ಮುಂದಾಗಿದ್ದೇವೆ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ವಿಶೇಷ ವಿನಂತಿ ಏನ್ ಮಾಡ್ತೀವಿ ಅಂತಂದ್ರೆ, ವಿಜಯಪುರ ಜಿಲ್ಲೆ ಸೇರಿದಂತೆ ರಾಜ್ಯದ ಯಾವುದೇ ಸಕ್ಕರೆ ಕಾರ್ಖಾನೆಗಳು ಕೂಡ ನಮಗೆ ಬೇಕಾದಂತ 3,500 ರೂಪಾಯಿ ಅಧಿಕೃತವಾಗಿ ಆದೇಶ ಮಾಡುವವರೆಗೂ ಕೂಡ ಯಾರು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಬಾರ್ದು. ಒಂದ್ ವೇಳೆ ತಾವೇನಾದ್ರೂ ಮಾಡಿದ್ರಪ್ಪ ಅಂತಂದ್ರೆ ಅದಕ್ಕೆ ನೇರ ಹೊಣೆಗಾರರು ಜಿಲ್ಲಾಡಳಿತ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದ್ದೀನಿ. ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬಾಲಾಜಿ ಇರ್ಬೋದು, ಅದೇ ರೀತಿಯಾಗಿ ಇಲ್ಲಿ ನಮ್ಮ ಹಾವಿನಾಳ್ ಶುಗರ್ ಫ್ಯಾಕ್ಟರಿ ಎರಡೂ ಕೂಡ ಅಲ್ಪ ಸ್ವಲ್ಪ ಪ್ರಾರಂಭ, ಇನ್ನ ನೆರೆ ನೈನೇಗ್ಲಿ ಇರ್ಬೋದು, ಇನ್ನು ವಿವಿಧ ಕಾರ್ಖಾನೆಗಳು ಕೂಡ ಅಲ್ಪ ಸ್ವಲ್ಪ ಪ್ರಾರಂಭ ಆಗಿರುವ ಕಾರಣ ಬರ್ತಾ ಇದೆ. ಆದಷ್ಟು ಬೇಗನೆ ಅದನ್ನು ಕೂಡ ಬಂದ್ ಮಾಡಬೇಕು. ಎಲ್ಲಿವರೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಅಧಿಕೃತವಾಗಿ ತಮ್ಮ ಲೆಟರ್ ಹೆಡ್ ನಲ್ಲಿ 3,500 ರೂಪಾಯಿ ಘೋಷಣೆ ಮಾಡೋದಿಲ್ಲ, ಅಲ್ಲಿವರೆಗೂ ಕೂಡ ಯಾವ ಕಾರ್ಖಾನೆಗಳು ಕೂಡ ಪ್ರಾರಂಭ ಆಗಬಾರ್ದು ಅಂತ ಹೇಳಿ ಇಲ್ಲಿವರೆಗೂ ನಾವೇನದ ನಮ್ಮ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಕೂಡ್ಕೊಂಡು ಈಗಾಗಲೇ ನಿರ್ಣಯ ಮಾಡಿದ್ದೀವಿ. ಈ ಹೋರಾಟ ಇವತ್ತಿನ ದಿನ ಮೊದಲನೇದಾಗಿ ಯಶಸ್ವಿಯಾಗಿದೆ. ರಾತ್ರಿ ಕೂಡ ಅಹೋರಾತ್ರಿಯಾಗಿ ನಾವು ಇಲ್ಲಿ ಒಂದು ಭಜನೆ ಮಾಡೋದ್ರ ಮುಖಾಂತರ ಇಲ್ಲಿ ನಿರಂತರ ಧರಣಿಗೆ ನಾವು ಕಾರಣೀಕರ್ತರಾಗ್ತೀವಿ. ಆದಷ್ಟು ಬೇಗನೆ ಇದ್ರ ಬಗ್ಗೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಲಪ್ಪ ಅಂತಂದ್ರ 2ನೇ ದಿನ ಕೂಡ ಹಲವಾರು ಅಂದ್ರೆ ವಿಜಯಪುರ ಜಿಲ್ಲೆ 13 ತಾಲೂಕಿನ ರೈತ ಮುಖಂಡರುಗಳಿಗೆ, ರೈತರಿಗೆ ಕೂಡ ನಾವು ಆಮಂತ್ರಣವನ್ನು ನೀಡಿ ನಾಳೆ ಕೂಡ ವಿವಿಧ ಸಂಘಟನೆಯವರು, ಮಠಾಧೀಶರು, ಅದೇ ರೀತಿಯಾಗಿ ಪ್ರಗತಿಪರ ಸಂಘಟನೆಯವರು ಇರ್ಬೋದು, ಎಲ್ಲ ದಲಿತ ಪರ, ಕನ್ನಡ ಪರ ಸಂಘಟನೆಯವರು ಕೂಡ ಹಂತ ಹಂತವಾಗಿ ಇದಕ್ಕೊಂದು ಬೆಂಬಲ ಕೊಡಕ್ಕೆ ಆಗಮಿಸಲಾದ್ರೆ ಈ ಒಂದು ಹೋರಾಟದ ಕಿಚ್ಚು ವಿಜಯಪುರ ಜಿಲ್ಲೆಯನ್ನು ಸುಡಬಾರದು ಅನ್ನುವಂಥದ್ದು ನಮ್ಮ ಕಳಕಳಿ ವಿನಂತಿ ಐತಿ. ನೀವೇನಾದ್ರೂ ರೈತರ ಪರ ಕಾಳಜಿ ಇದ್ರಪ್ಪ ಅಂತಂದ್ರೆ ಇಲ್ಲಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಅದೇ ರೀತಿಯಾಗಿ ಸಕ್ಕರೆ ಸಚಿವರ ಬಗ್ಗೆ ತಾವೆಲ್ಲ ಸಭೆಯನ್ನು ಮಾಡಿ 10 ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಸಭೆಯನ್ನು ಮಾಡಿ 3,500 ರೂಪಾಯಿ ಅಧಿಕೃತ ಘೋಷಣೆ ಮಾಡ್ತೀರಿ ಅಂತ ಹೇಳಿ ನಾವು ಆಶಾಭಾವನದೊಂದಿಗೆ ಈ ಒಂದು ಹೋರಾಟದ ಎಲ್ಲ ಹಿರಿಯರಿಗೆ ಹಾಗೂ ಕಿರಿಯರಿಗೆ ಶುಭಾಶಯಗಳನ್ನು ತಿಳಿಸ್ತಾ
ಈಗ ಜೋರಾದ ಘೋಷಣೆಗಳನ್ನು ಕೂಗುವುದರ ಮುಖಾಂತರ ಮಾನ್ಯ ಜಿಲ್ಲಾಡಳಿತಕ್ಕೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕಬ್ಬು ಬೆಳೆಗಾರರ ಒಕ್ಕೂಟಕ್ಕೆ, ವಿಜಯಪುರ ಜಿಲ್ಲೆಯ ರೈತರಿಗೆ, ವಿಜಯಪುರ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ಬೇಕೇ ಬೇಕು, ಬೇಕೇ ಬೇಕು. 3,500 ಪ್ರತಿ ಟನ್ ಕಬ್ಬಿಗೆ ಕೊಡಲೇಬೇಕು, ಕೊಡಲೇಬೇಕು. ಪ್ರತಿ ಟನ್ನಿಗೆ 3,500 ಕೊಡಲೇಬೇಕು, ಕೊಡಲೇಬೇಕು. ರೈತರಿಗೆ ನ್ಯಾಯ ಸಿಗಲೇಬೇಕು, ಸಿಗಲೇಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಅನ್ನದಾತನಿಗೆ, ನೇಗಿಲ ಯೋಗಿಗೆ, ರೈತ ಮಹಿಳೆಯರಿಗೆ, ರೈತ ಕಾರ್ಮಿಕರಿಗೆ, ಒಟ್ಟಾರೆಯಾಗಿ ವಿಜಯಪುರ ಜಿಲ್ಲೆಯ ಎಲ್ಲ 4 ಲಕ್ಷ ಎಕರೆ ಕಬ್ಬು ಬೆಳೆಗಾರರ ಪರವಾಗಿ ಇವತ್ತಿನ ದಿನ ಈ ಹೋರಾಟ ಪ್ರಾರಂಭವಾಗಿದೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಸಕ್ಕರೆ ಸಚಿವರು ಇರ್ಬೋದು, ಅದೇ ರೀತಿಯಾಗಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಆದಷ್ಟು ಬೇಗನೆ ಇದಕ್ಕೊಂದು ಇತ್ಯರ್ಥ ಕಾಣಿಸ್ಬೇಕು. ಇಲ್ಲಪ್ಪ ಅಂತಂದ್ರೆ ಮುಂದಿನ ಹೋರಾಟದ ರೂಪುರೇಷೆಗಳು ನಮ್ಮೆಲ್ಲ ರೈತ ಮುಖಂಡರ ಜೊತೆ ಹಂತ ಹಂತವಾಗಿ ಚರ್ಚಿಸಿ ನಮ್ಮ ಮುಂದಿನ ಹೋರಾಟಕ್ಕೂ ಕೂಡ ಅಣಿಯಾಗ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಮುಖಾಂತರ ನಾನು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮೆಲ್ಲ ಹಿರಿಯ ರೈತರ ಪರವಾಗಿ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡ್ಲಿಕ್ಕೆ ಇವತ್ತಿನ ದಿನ ಆಗಮಿಸಿದೆ. ಮತ್ತು ನೀವು ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಸಕ್ಕರೆ ಕಾರ್ಖಾನೆ ಮಾಲೀಕರು ತಿಳ್ಕೊಳ್ಳಿ, ಕಳೆದ ಬಾರಿ ನಮಗೆ 2800 ರೂಪಾಯಿ ರೇಟ್ ಕೊಟ್ಟಾರ, ಕಬ್ಬಿಗೆ 2800 ರೂಪಾಯಿ ರೇಟ್ ಕೊಟ್ಟಾರ. ಆದ್ರೆ ಈಗ ನಾವು ಬೆಳಕತ್ತಿದ್ದು 3,500 ರೂಪಾಯಿ. ಇವತ್ತು ರಾಜಕಾರಣ ನಾವು ರೈತರ ಮೊದಲು ಅರ್ಥ ಮಾಡ್ಕೋಬೇಕು, ರೈತರ ಬೇಡಿಕೆಯನ್ನು ಅವರು ಅರ್ಥ ಮಾಡ್ಕೋಬೇಕು. ನಾವು ಕೇಳಿದ್ದು 1 ಕೆಜಿಗೆ ಕೇವಲ 70 ಪೈಸೆ ಹೆಚ್ಚಿಗೆ ಮಾತ್ರ ಕೇಳೇವಿ. ನಾವು ಕೇಳಿದ್ದು ನಮಗನಿಸ್ತೈತಿ, ನಾವು 2,800 ಇದ್ದು 3,500 ಕೇಳತ್ತೇವೆ. ಒಂದು ಟನ್ನಿಗೆ 3,500 ಕೇಳೋ, ನಾವು 700 ರೂಪಾಯಿ ಹೆಚ್ಚಿಗೆ ಕೇಳೇವಿ. ಅಂದ್ರೆ ನಾವು ಕೇಳಕತ್ತಿದ್ದು ರೈತರು, ನಾವು ಕೇಳಕತ್ತಿದ್ದು ಕೇವಲ 1 ಕೆಜಿಗೆ 70 ಪೈಸೆ ಮಾತ್ರ ಹೆಚ್ಚಿಗೆ ಕೇಳೇವಿ. ಆದ್ರೆ 70 ಪೈಸೆ ಒಬ್ಬ ರೈತರು ಕೊಡ್ಲಾರ್ದಂತ ಪರಿಸ್ಥಿತಿ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಊರ್ಫ್ ವಿಧಾನಸೌಧವಾಗಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಬಂದಿದೆ ಅನ್ನುವಂಥದ್ದು ಬಹಳ ಹೇಕೃತ್ಯ ಅನ್ನುವಂತ ಮಾತನ್ನು ಹೇಳಬೇಕಾಗ್ತದೆ ಬಂಧುಗಳೇ. ಯಾಕಂದ್ರೆ ಇವತ್ತು ಬರ್ತಾರ, ಎಲ್ಲರೂ ನಮಗೆ ಬೆಂಬಲ ಕೊಡ್ತಾರ. ಬರೀ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ರೆ ನಮಗೆ ನ್ಯಾಯ ಕೊಡಿಸೋರು ಯಾರು? ಇವತ್ತು ಯಾರೋ ಜನ, ನಾನು ರೈತ ಸಂಘಟನೆ ಮುಖಂಡರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ. ಇವತ್ತು ಸಾಕಷ್ಟು ಜನ ರಾಜಕಾರಣಿಗಳು ಬರ್ತಾರ, ಯಾರೋ ಎಮ್ಎಲ್ಎಗಳು ಬರ್ತಾರ, ಮಂತ್ರಿಗಳು ಬರ್ತಾರ, ನಮಗವ್ರು ಬೆಂಬಲ ಕೊಡ್ತೀನಿ ಅಂತ ಹೇಳ್ತಾರ. ಅವ್ರ ಬೆಂಬಲ ನಮಗೆ ಅವಶ್ಯಕತೆ ಇಲ್ಲ, ಅವ್ರಿಗೆ ನ್ಯಾಯ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರೇ ಅವರೇ ಅದ. ಇವತ್ತು ಪ್ರತಿ ಜಿಲ್ಲೆ ತೆಗೆದು ನೋಡಿ, ಸಕ್ಕರೆ ಕಾರ್ಖಾನೆ ಮಾಲೀಕರು, ಮಿನಿಸ್ಟರ್ಗಳು, ಎಮ್ಎಲ್ಎಗಳು, ಎಂಪಿಗಳಿದ್ದಾರೆ. ಅವ್ರ್ಯಾಕೆ ನಮಗೆ ಬೆಂಬಲ ಬೇಕ್ರಿ? ನೀವೇ ನ್ಯಾಯ ಕೊಟ್ಬಿಟ್ಟು ಮುಗಿತಾರ. ಇದನ್ನ ನಾವು ಹೇಳುವಂತ ಸ್ಥೈರ್ಯವನ್ನು ರೈತರು ಕೊಡ್ಕೋಬೇಕು. ಸುಮ್ಮನೆ ನಾಳೆಯಿಂದ ಯಾರೋ ಹೋರಾಟ ಪ್ರಾರಂಭ ಆಗಿರುತ್ತೆ ಬಂದು ನಮಗೆ ಬೆಂಬಲ ಅವಶ್ಯಕತೆ ಇಲ್ಲ. ನಾವು ರೈತರಲ್ಲಿ ನಾವು ದಿಟ್ಟತನದಿಂದ ಹೋರಾಟ ಮಾಡೋಣ. ಆದ್ರೆ ನಾವು ರೈತರು ಜಾಗೃತರಾಗಬೇಕಾಗಿದೆ. ಇನ್ನೊಂದು ಗೊತ್ತಿರಲಿ, ಇನ್ನು ಸ್ವಲ್ಪ ದಿನ ಹೋದ್ರ ಸಂಘರ್ಷನವರ ಇನ್ನು ಸ್ವಲ್ಪ ದಿನ ಒಂದೊಂದು ಆಟ ಮಾಡ್ತಾರ. ಏನ್ ಮಾಡ್ತಾರಂದ್ರ ಯಾರಿಗೋ ಗೊತ್ತಿಲ್ಲ, ಅವ್ರು ದೂರಿಂದ ಹೊರಬಾರ್ದಂತ ಟೋಳಿ ಯಾಕೆ ಕಳಿಸಿಬಿಡುದು, ಕಬ್ಬು ಕಳಿಸಿ ಕಬ್ಬು ತುಂಬಿಕೊಂಡು ಹೋಗಿಸಿಂದ ಒಯ್ದು ಫ್ಯಾಕ್ಟ್ರಿ ಮುಂದೆ ನಿಲ್ಲಿಸ್ಬಿಡುದು. ನಾವು ರೈತ ಸಂಘಟನೆ ಮುಖಂಡರು ನೀವೆಲ್ಲ ಹೋಗಿ ಬಂದ್ ಮಾಡಿದ್ರು. ಅವಾಗ ಅವ್ರು ಏನ್ ಹೇಳ್ತಾರೆ ಗೊತ್ತ, ಸಕ್ರಿ ಫ್ಯಾಕ್ಟ್ರಿ ಮೇಲೆ ನಮ್ಮ ಕೆಲವೊಂದಿಷ್ಟು ನಂಬರ್ ಒಳಗೆ ಒಂದು 20 ಮಂದಿನ ರೆಡಿ ಮಾಡಿರ್ತಾರ. ನಮ್ಗೆ ಕಬ್ಬು ಹೊಡಲಾಕತ್ತಾರ, ಇವ್ರು ಸ್ಟ್ರೈಕ್ ಮಾಡ್ಕೊತ್ಕೊಂಡ್ಬರ್ಲಾಕತ್ತಾರ. ನಂಬಲ್ಲಿ ಬರ್ಲಾಕ ಹಚ್ಚೋರು ಕಬ್ಬಿನ ಫ್ಯಾಕ್ಟ್ರಿ ಮಾಲೀಕರು, ಅವ್ರು ರೈತರಲ್ಲ. ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್